ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವ್ರಿಗೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಹಲೋ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ತುಂಬ ದಿನ ಆದಮೇಲೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದೀನಿ, ಅಪಾರ್ಥ ಮಾಡ್ಕೋಬೇಡಿ ಸರ್. ಚೇಚೆ, ಹಾಗೇನೂ ಇಲ್ಲ. ಏನು ವಿಷಯ ಹೇಳಿ. ಅಯ್ಯೋ, ಮಾಡೋ ಕೆಲಸ ಏನೋ ಇಟ್ಕೊಂಡು ಫೋನ್ ಮಾಡಿಲ್ಲ ಸರ್, ಹಾಗಂತ ಕೇಳೋದಕ್ಕೂ ಏನಿರಲಿಲ್ಲ. ತುಂಬ ದಿನ ಆಗಿತ್ತಲ್ಲ ನಿಮ್ಮ ಧ್ವನಿ ಕೇಳಿ, ಅದಕ್ಕೆ ಚೆನ್ನಾಗಿದ್ದೀರಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ನನ್ನ ಬಗ್ಗೆ ನಿಮಗೆ ಕಾಳಜಿ ಇದೆ ಅಂತ ನನಗೆ ಗೊತ್ತಿದೆ. ವಿಚಾರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಕೆಲವು ಸಲ ಸಮಸ್ಯೆಗಳು ಉಕ್ಕಿ ಹರಿತವೆ. ಬರೀ ಉಕ್ಕೋದು ಮಾತ್ರ ಅಲ್ಲ, ಅಬ್ಬರಿಸ್ತವೆ, ಬೊಬ್ಬೆ ಹೊಡಿತವೆ. ಅಂಥ ಸಮಯದಲ್ಲಿ ಅದ್ರ ಕಾವು ಇಷ್ಟು ದೂರದಲ್ಲಿರೋ ನಮಗೆ ಶಾಖ ತಟ್ಟೋ ಹಾಗೆ ಮಾಡುತ್ತೆ. ನೀವು ಅಂಥ ಸಮಸ್ಯೆಗಳ ಮಧ್ಯದಲ್ಲೇ ಇದ್ದೀರಾ. ಈ ಥರದ್ದೆಲ್ಲ ಆಗುವಾಗ ನೀವೆಷ್ಟು ನೋವು ಅನುಭವಿಸ್ತಾ ಇರಬೇಕು. ಅದ್ರ ನೆನಪಾದಾಗೆಲ್ಲ ನಾನು ನೆನೆಸ್ಕೊಳ್ಳೋದು ನಿಮ್ಮನ್ನೇ. ಸರ್, ಸಮಾಜದಲ್ಲಿ ಜನ ಮರುಗೋದು ಹೆಣ್ಮಕ್ಳಿಗೇನೆ. ನಾನು ಹೆಣ್ಮಕ್ಳು ತಂದೆ. ನನ್ನ ಕಣ್ಮುಂದೆ ಏನಾದರೂ ತಪ್ಪು ನಡೆದ್ರೆ ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಅವ್ರಿಗೆ ಸಪೋರ್ಟ್ ಮಾಡೋದು. ಆದರೆ ಗಂಡಸಿಗೂ ಒಂದು ಮನಸ್ಸಿರುತ್ತೆ, ಅದಕ್ಕೂ ನೋವಾಗುತ್ತೆ. ಒತ್ತಡ ತಡ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಲಿಮಿಟ್ ಇದೆ ಅನ್ನೋ ಆಲೋಚನೆನ ಯಾರೂ ಮಾಡೋದೇ ಇಲ್ಲ ಸರ್. ಸರ್, ನಾನಿವಾಗ ಲೀಲಾ ತಂದೆಯಾಗಿ ಮಾತಾಡ್ತಾ ಇಲ್ಲ. ಒಂದು ಮನೆ ನಡೆಸೋ ಯಜಮಾನ ಆಗಿ ಇನ್ನೊಂದು ಮನೆ ಯಜಮಾನನ ಜೊತೆ ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತು ಸರ್, ಎಲ್ಲರೂ ಮೊದಲು ದೂಷಣೆ ಮಾಡೋದು ನಿಮ್ಮನ್ನೇ. ಆದರೂ ನೀವು ಸಹನಾಮೂರ್ತಿಯಾಗಿ ಎಲ್ಲನೂ ತಡ್ಕೊಂಡಿದ್ದೀರ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಸರ್. ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಈ ರೀತಿ ವಿಚಾರಿಸೋದನ್ನು ನೋಡಿದ್ರೆ ನಿಮ್ಮ ಮಗಳು ಲೀಲಂಗೆ ನಿಮ್ಮಿಂದನೇ ಗುಣ ಹೊಂದಿದೆ. ಎನಿವೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಅಪ್ಪ, ನಾನು ಭಾವನ ಹತ್ರ ಮಾತಾಡ್ತೀನಿ. ಹಾಂ ಸರ್, ಒಂದು ರಿಕ್ವೆಸ್ಟು. ರೇವತಿ ನಿಮ್ಮ ಹತ್ರ ಮಾತಾಡಬೇಕಂತೆ. ಸರ್, ರಿಕ್ವೆಸ್ಟ್ ಅಂತೆಲ್ಲ ಯಾಕೆ ಹೇಳ್ತೀರಾ? ಕೊಡಿ. ಕೊಟ್ಟೆ. ಹಲೋ. ಹಾಯ್ ರೇವತಿ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಭಾವ? ಅಮ್ಮ. ಓ ಮಂತ್ರ, ಬಾಮ್ಮ, ಬಾ ಕೂತ್ಕೋ, ಬಾ. ಡಿಸ್ಟರ್ಬ್ ಆಯ್ತಮ್ಮ? ಅಯ್ಯೋ ದೇವ್ರೆ, ನಾನು ಯಾವ ದೇಶ ಆಳೋ ಕೆಲಸ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಆಯ್ತು ಅನ್ನೋದಕ್ಕೆ? ಹೇಳಮ್ಮ. ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಬಂದೆ. ಮಾತು ಕಾರಣ ಇಲ್ಲ ಅಂತ ಹೇಳ್ತಿದೆ, ಆದರೆ ನಿನ್ನ ಕಣ್ಣುಗಳು ಯಾವುದೋ ಪ್ರಶ್ನೆಗೆ ಉತ್ತರ ಬಯಸ್ತಾ ಇದೆ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? 3 ತಲೆಮಾರಿನ ಅನುಭವ ಅಮ್ಮ. ಅದೇ ಅನುಭವದಿಂದ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನು ಬೇಕಾದರೂ ಕೇಳಮ್ಮ, ನನಗೆ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ. ಅಮ್ಮ, ಲೀಲಾ ಬಗ್ಗೆ ನಿಮ್ಗೇನು ಗೊತ್ತು? ಯಾಕಮ್ಮ ಅವಳ ಬಗ್ಗೆ ಕೇಳ್ತಾ ಇದೀಯಾ? ಲೀಲಾ ಜೀವನದಲ್ಲಿ ಏನೋ ದೊಡ್ಡ ನೋವಾಗಿದೆಯಂತಲ್ಲ, ಏನದು? ಅವಳಂತೂ ಹೇಳಲ್ಲ. ನನ್ನ ಅವಳ ಮಧ್ಯೆ ತುಂಬ ಒಳ್ಳೆ ಸ್ನೇಹ ಇದೆ. ಆದರೂ
ಅವಳ ಜೀವನದಲ್ಲಿ ನಡೆದಿರೋ ಅಂಥ ವಿಷಯ ಮುಚ್ಚಿಡ್ತಿದ್ದಾಳೆ ಅಂದರೆ ಅವಳು ನಮ್ಮ ಸ್ನೇಹಕ್ಕೆ ಮಾಡ್ತಿರೋ ಮೋಸ. ಆದರೂ ಪರವಾಗಿಲ್ಲ, ನಾನು ಅವಳ ಸ್ನೇಹಿತೆಯಾಗಿ ಅವಳ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಅವಳ ಜೀವನದಲ್ಲಿ ಏನು ತೊಂದರೆ ಆಗಿದೆ, ಅವಳಿಗಾಗಿರೋ ಮೋಸ ಆದರೂ ಏನೋ. ಸಾರಿ ಸಾರಿ. ಸಾರಿ ಸರ್, ಅಮ್ಮ ಕರೆದ್ಲು ಅಂತ ಫೋನ್ ನನ್ನ ಕೈಲಿ ಕೊಟ್ಟು ಹೋಗ್ಬಿಟ್ಲು ರೇವತಿ. ನೋ ಪ್ರಾಬ್ಲಮ್. ಸರ್, ಇನ್ನೊಂದು ವಿಷಯ, ಕೌಸಲ್ಯ ಬುದ್ಧಿ ನಿಮಗೆ ಗೊತ್ತಿದೆ. ಈಗಾಗಲೇ ನಿಮಗೆ ಸಮಸ್ಯೆ ಕೊಟ್ಟಿರ್ತಾಳೆ. ಮುಂದೇನು ಏನಾದರೂ ಹೆಚ್ಚು ಕಮ್ಮಿ ಮಾಡೋದು ಅಥವಾ ಕೀಟ್ಲೆ ಮಾಡೋದು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್. ನಮ್ಮ ಲೀಲಾ ನಿಮಗೇನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೋತಾಳೆ. ನೀವೇನು ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿರಿ ಸರ್. ನನಗೆಲ್ಲ ಅರ್ಥ ಆಗುತ್ತೆ ಸರ್. ಥ್ಯಾಂಕ್ ಯು. ಪ್ಲೀಸ್ ಹೇಳಿಮ್ಮ. ಅಂತರ ಹೊತ್ತಾಗಿದೆ, ಮಲಕೋ ಹೋಗಮ್ಮ. ಯಾಕಮ್ಮ, ನಾನು ಲೀಲಾ ಬಗ್ಗೆ ತಿಳ್ಕೊಬಾರ್ದಾ? ಅದು ಹಾಗಲ್ಲ, ನಾ ಹೇಳೋದು ನೀನು ಅರ್ಥ ಮಾಡ್ಕೊಮ್ಮ. ಅಮ್ಮ, ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಹೇಳದೇ ಇದ್ರೆ ನಾನು ಬಿಡಲ್ಲ. ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಅಕ್ರೆ ಇದ್ದರೆ ಹೇಳ್ತೀರಾ, ಇಲ್ಲ ಅಂದರೆ ಬಿಟ್ಬಿಡಿ. ನಾನು ನಿಮ್ಗೇನೂ ಅಲ್ಲ ಅಂತ ಅರ್ಥ ಆಯಿತು ಬಿಡಿಮ್ಮ. ನಿಮಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಕ್ಷಮಿಸಿಮ್ಮ. ಅಂತರ ಒಂದು ನಿಮಿಷ. ಲೀಲಾ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯನ ನಾನು ಹೇಳ್ತೀನಿ. ಎಲ್ಲರೆದ್ರಿಗೂ ಜಿಂಕೆ ಥರ ಹಾಕ್ಕೊಂಡು ನವಿಲ್ ಥರ ಕುಂಡ್ಕೊಂಡು ತಾನು ಖುಷಿಯಾಗಿದ್ದು ಇನ್ನೊಬ್ಬರು ಖುಷಿಯಾಗಿರ್ಬೇಕು ಅಂತ ಬಯಸೋ ಆ ಜೀವ ಯಾರೆದ್ರಿಗೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ದುಃಖನ ತನ್ನ ಮನಸ್ಸೊಳಗೆ ಬಚ್ಚಿಟ್ಕೊಂಡಿದ್ಯಮ್ಮ. ಯಾವ ವ್ಯಕ್ತಿ ಇನ್ನೊಬ್ಬರ ಕಷ್ಟ ಆಗಬಾರ್ದು ಅಂತ ಬಯಸ್ತಾನೋ ಅದೇ ವ್ಯಕ್ತಿ ಸ್ವತಃ ತಾನೇ ಆ ಕಷ್ಟನ ಅನುಭವಿಸ್ತಾ ಇರ್ತಾನಮ್ಮ. ಅಂದರೆ ನೀನು ರಾಮ್ ಒಂದಾಗಬೇಕು, ನೀವಿಬ್ಬರು ದೂರ ಆಗಬಾರ್ದು ಅಂತ ಹಗಲು ರಾತ್ರಿ ನಿಮ್ಮಿಬ್ಬರನ್ನು ಒಂದು ಮಾಡೋಕ್ಕೆ ಕಷ್ಟಪಡ್ತಿರೋ ಲೀಲಾ ಬದುಕಲ್ಲಿ ಅವಳು ತನ್ನ ಪ್ರಾಣಕ್ಕಿಂತ ಇಷ್ಟಪಡ್ತಿದ್ದ ವಸ್ತು ಇನ್ನೇನು ಅವಳು ಕೈ ಸೇರಬೇಕು ಅನ್ನೋ ಹೊತ್ತಲ್ಲಿ ಅವಳನ್ನ ದೂರ ಹೋಗ್ಬಿಡ್ತಮ್ಮ. ಆ ವಸ್ತು ಇನ್ ಮುಂದೇನಾದ್ರೂ ಅವಳ ಕೈಗೆ ಸಿಗತ್ತೆ ಅನ್ನೋ ನಂಬಿಕೆ ನಮ್ಗೆ ಯಾರಿಗೂ ಇಲ್ಲಮ್ಮ. ಅವಳು ಬಯಸಿದ್ದೇನು, ಅವಳನ್ನ ಬಿಟ್ಟು ಹೋಗಿದ್ದೇನು? ನೀವು ಹೇಳ್ತಿರೋದು ನೋಡಿದ್ರೆ ಅದು ವಸ್ತು ಅಲ್ಲ, ವ್ಯಕ್ತಿ ಅಂತ ಅನ್ನಿಸ್ತಿದೆ. ಪ್ಲೀಸ್ ಹೇಳಿಮ್ಮ, ಹೇಳಿ. ನಿನಗೆ ಕೈ ಮುಗಿತೀನಮ್ಮ. ನನ್ನ ನಿನ್ನೇನು ಕೇಳಬೇಡ ತಾಯಿ, ಕೇಳಬೇಡ.
ಇದನ್ನೆಲ್ಲ ಹೇಳ್ತಿರೋ ನೀವೇ ಇಷ್ಟು ದುಃಖ ಪಡಬೇಕಾದ್ರೆ ಇನ್ನು ಇದನ್ನೆಲ್ಲ ಅನುಭವಿಸ್ತಿರೋ ಲೀಲಾ ಮನಸ್ಸಲ್ಲಿ ಇನ್ನೆಷ್ಟು ನೋವಿರಬೇಡ. ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕಮ್ಮ. ಥ್ಯಾಂಕ್ಸ್. ಅಮ್ಮ ಅಂತೂ ಲೀಲಾ ಬಗ್ಗೆ ಪೂರ್ತಿ ವಿಷಯ ಹೇಳಲಿಲ್ಲ. ಹಾಂ, ವಿಶ್ವರೂಪ್ ಯಾವಾಗಲೂ ಲೀಲಾನ ತಂಗಿ ತಂಗಿ ಅಂತ ಹೇಳ್ತಿರ್ತಾರೆ. ಅವ್ರ ಹತ್ರ ಕೇಳಿದ್ರೆ ಏನಾದರೂ ವಿಷಯ ಗೊತ್ತಾಗ್ಬೋದಾ? ಎಸ್, ವಿಶ್ವರೂಪ್. ಮೇಡಮ್ ಹೇಳಿ. ನಾನು ನೇರವಾಗಿ ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳಬೇಕು. ಲೀಲಾ ಲೈಫಲ್ಲಿ ಏನು ನಡೆದಿದೆ? ಮೇಡಮ್ ನೀವೇನು ಮಾತಾಡ್ತಿದ್ದೀರಿ? ನಂಗೆ ಒಂದು ಗೊತ್ತಾಗ್ತಿಲ್ಲ. ಅವ್ರ ಲೈಫಲ್ಲಿ ಏನಾಗಿರುತ್ತೆ? ಅವ್ರ ಪಾಡಿಗೆ ಆರಾಮಾಗಿದ್ದಾರೆ. ನೀವು ಸುಮ್ಮನೆ ಏನೇನೋ ಅನ್ಕೋತಿದ್ದೀರ ಅಷ್ಟೇ. ಸುಳ್ಳು ಹೇಳಬೇಡಿ. ನೀವು ಒಳ್ಳೆ ನಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಅಮ್ಮ ಅರ್ಧ ವಿಷಯನ ಹೇಳಿದ್ದಾರೆ. ಇನ್ನು ಮಿಕ್ಕಿದ್ದನ್ನು ನೀವು ಹೇಳಬೇಕು. ಹೇಳಿ ಹೇಳಿ ಅಂದೆ. ಲೀಲಾ ಮೇಡಮ್ ಅವ್ರ ಲೈಫಲ್ಲಿ ಅವ್ರಿಗೆ ಅನ್ಯಾಯ ಆಗಿರೋದನ್ನು ನಾವು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಮೇಡಮ್. ಪ್ರತಿಯೊಬ್ಬರ ಲೈಫಲ್ಲಿ ಒಬ್ಬ ವಿಲನ್ ಇದ್ದೇ ಇರ್ತಾನೆ. ಆದರೆ ಲೀಲಾ ಮೇಡಮ್ ಅವ್ರ ಲೈಫಲ್ಲಿ ವಿಧಿನೇ ವಿಲನ್ ಆಗೋಯ್ತು ಮೇಡಮ್. ನಾವು ಅನ್ಕೊಂಡಿರೋ ಕೆಲಸ ಆಗದೆ ಇದ್ದಾಗ ನಾವು ತುಂಬ ದುಃಖ ಪಡ್ತೀವಿ. ಆದರೆ ಕೈಗೆ ಸಿಕ್ಕಿದ ಫಲ ಅನುಭವಿಸೋದಕ್ಕಿಂತ ಮುಂಚೆನೇ ಕೈ ಜಾರ್ದಾಗ ಆಗುತ್ತಲ್ವ ಮೇಡಮ್ ನಾವು? ಅದು ಅನುಭವಿಸೋದಕ್ಕೆ ಮಾತ್ರ ಗೊತ್ತು ಮೇಡಮ್. ಜೊತೆ ಯಾರೇ ಕಾರಣ ಆಗಿದ್ರು ನಾವು ಕಾಲರ್ ಪಟ್ಟಿ ಕೇಳ್ತಿದ್ದೆ, ಯಾಕೆ ನಮ್ಮ ಲೀಲಾ ಮೇಡಮ್ ಈ ಥರ ಅನ್ಯಾಯ ಮಾಡ್ತೆ ಅಂತ. ಆದರೆ ವಿಧಿನ ಹಿಡಿಯೋಕ್ಕಾಗಲ್ಲ ಅಲ್ವ ಮೇಡಮ್? ಅವರು ಅನುಭವಿಸ್ತಿರೋ ನೋವು ಅವ್ರ ಕಣ್ಣ ರೆಪ್ಪೆಗೂ ಗೊತ್ತಾಗಲ್ಲ ಮೇಡಮ್. ನನ್ನ ಕೈಲಿ ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋಕ್ಕಾಗಲ್ಲ ಮೇಡಮ್. ಬರ್ತೀನಿ. ಯಾಕೆಲ್ಲರೂ ಒಂದೇ ವಿಷಯನ ಮುಖ್ಯವಾಗಿರೋ ಪಾಯಿಂಟಲ್ಲೇ ನಿಲ್ಲಿಸ್ತಿದ್ದಾರೆ? ಲೀಲಾ ಲೈಫಲ್ಲಿ ಏನು ಅನ್ಯಾಯ ಆಗಿದೆ? ಯಾರಿಂದ ಆಗಿದೆ? ನಡೆದಿರೋದಾದ್ರೂ ಏನು? ಅವ್ರು ಊಟ ಬೇರೆ ಮಾಡಿಲ್ಲ. ಖಾಲಿ ಹೋಟೆಲ್ ಮಲ್ಗೋದು ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಹಣ್ಣಾದರೂ ಕೊಡ್ತೀನಿ. ನನ್ನ ಬದಲು ಅವ್ರಿಗೆ ಅಂತರ ಹಾಕನೆ ಹಣ್ಣು ಕೊಟ್ರೆ ಚೆನ್ನಾಗಿರುತ್ತೆ. ಅಂತರ ಅಕ್ಕ ಹಣ್ಣು ತಗೊಂಡು ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಇರಬೇಕು. ಅಕ್ಕ ಅಕ್ಕ ಬಾಯಿ ತುಂಬ ಅಕ್ಕ ಅಂತ ಕರೆದು ನನ್ನ ಹತ್ರನೇ ನಿನ್ನ ನೋವೆಲ್ಲ ಮುಚ್ಚಿಟ್ಟಿದ್ಯಲ್ಲಿಲ್ಲ. ನನಗೆಷ್ಟು ನೋವಾಗಬೇಕು. ಅಕ್ಕ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಕ್ಕ ಅನ್ನೋದು ಬರೀ ಪದ ಅಲ್ಲ, ಅದೊಂದು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಕ್ಕ ನಿಮಗೆ ಯಾಕೆ ಈ ಡೌಟು? ಏನಿಲ್ಲ ಬಿಡು. ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ಸಂಬಂಧಕ್ಕೊಂದು ಬೆಲೆ ಇರುತ್ತೆ. ಆದರೆ ಅದನ್ನು ಹೇಳ್ಕೊಳ್ದೇ ಇದ್ರೆ ಯಾವ ಬೆಲೆನೂ ಇರಲ್ಲ. ನನಗೆ ಅರ್ಥ ಆಗಲಿಲ್ಲ ಅಕ್ಕ. ಹೋಗಲಿ ಬಿಡಲಿಲ್ಲ. ಆ್ಯಕ್ಚುಲಿ ನಾನು ಅಭಿಗೆ ಫ್ರೂಟ್ಸ್ ತೊಗೊಂಡು ಹೋಗ್ತಿದ್ದೆ. ಲೀಲಾ, ಯಾಕೇನಾಯಿತು? ಏನಿಲ್ಲ ಅಕ್ಕ, ನೀವು ಹೋಗಿ ಬನ್ನಿ. ಸರಿ ಲೀಲಾ, ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತು ಮಾತಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಆಮೇಲೆ ಅವ್ರಿಗೆ ಹಣ್ಣು ತಿನ್ನಬೇಕು ಅಂತ ಅನಿಸುತ್ತೋ ಇಲ್ವೋ, ಅದಕ್ಕೆ ಈಗಲೇ ತೊಗೊಂಡು ಹೋಗ್ತೀನಿ. ಪ್ರೀತಿ ಆಗದೇನೆ ನೀವು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಇನ್ನು ಪ್ರೀತಿ ಆದಮೇಲೆ ನೀವು ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು. ಸುಮ್ಮನೆ ಏನೇನೋ ಹೇಳ್ಬೇಡಲಿಲ್ಲ.
ನೀನು ಹೋಗು, ನಾನು ಹಣ್ಣು ಕೊಟ್ಟು ಬರ್ತೀನಿ. ಆಯ್ತಕ್ಕ, ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ, ಆರಾಮಾಗಿ ಹೋಗಿ ಬನ್ನಿ. ಇಮೋಷ್ನಲ್ ಆಗಿಬಿಟ್ಟು ಲೀಲಾ ಮೇಡಮ್ ಬಗ್ಗೆ ಹೇಳ್ಬಿಟ್ನಲ್ಲಪ್ಪ. ನಾನು ಅಷ್ಟೇ ವಿಶ್ವರೂಪ್, ಅಂತರತ್ತೆ ಕೇಳಿದ್ರು ಅಂತ ಹೇಳಿಬಿಟ್ಟೆ. ಹೇಳ್ಬಾರ್ದಿತ್ತು. ಏನು ಮಾಡೋದು ಈಗ? ಮೇಡಮ್, ಏನಾಯ್ತು ವಿಶ್ವರೂಪ್? ಅದು ಅಂತರ ಮೇಡಮ್ ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಓಡಾಡ್ತಿದ್ದಾರೆ. ಅಜ್ಜಿನೂ ಕೇಳಿದ್ರು, ನನ್ನ ಹತ್ರನೂ ಕೇಳಿದ್ದಾರೆ ಮೇಡಮ್. ಅದಕ್ಕೆ ಅಂತರ ಅಕ್ಕ ನನ್ನ ಹತ್ರ ಒಗಟಾಗಿ ಮಾತಾಡ್ತಿದ್ದ. ಹೌದು ಅತ್ತೆ, ಆದರೆ ನಾವು ಪೂರ್ತಿ ವಿಷಯ ಹೇಳಿಲ್ಲ. ನೀವು ಹೆದರ್ಕೋಬೇಡಿ. ಅವ್ರು ಕೇಳಕ್ಕೆ ಬಂದಾಗ ನಾವು ಹೇಳ್ದೇ ಇರೋಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅವ್ರು ತುಂಬ ಒತ್ತಾಯ ಮಾಡ್ತಿದ್ರು, ಆವಾಗ ಹೇಳ್ದೆ ಇರೋಕ್ಕಾಗಿಲ್ಲ. ಅಂತರ ಅಕ್ಕ ಇಷ್ಟು ದಿನ ಯೋಚನೆ ಮಾಡ್ತಿರೋ ವಿಷಯನ ಈಗ ಯಾಕೆ ಯೋಚನೆ ಮಾಡ್ತಿದ್ದಾರೆ? ಈ ವಿಷಯನ ಅವ್ರ ತಲೆಯಲ್ಲಿ ಬಿತ್ತಿದವ್ರು ಯಾರು? ನಮಗೆ ಗೊತ್ತಿಲ್ಲ. ಆದರೆ ಅಂತರಾತಿ ಈ ವಿಷಯನ ಇಲ್ಲಿಗೆ ಬಿಡಲ್ಲ ಅನ್ಸುತ್ತೆ. ಅವರು ಲೀಲಾ ನನ್ನ ಹತ್ರ ಮುಚ್ಚಿಡೋಂಥ ವಿಷಯ ಏನಿದೆ, ಅವಳಿಗೆ ನನ್ನ ಹತ್ರ ಏನೂ ಹೇಳಿಲ್ಲ ಅಂತ ನೊಂದ್ಕೊತಿದ್ರು. ಈಗ ಅವರು ಈಚೆ ಹತ್ರ ಹೋಗಿದ್ದಾರೆ, ಅವ್ರ ಹತ್ರ ಕೇಳ್ತಾರೆ. ಅಯ್ಯೋ, ಈಚೆ ಕೇಳಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಲ್ಲ, ಅವ್ರು ಎಷ್ಟು ನೊಂದ್ಕೋತಾರೆ. ಇಲ್ಲ, ನಾನು ಅವ್ರನ್ನ ತಡಿಬೇಕು. ಬಂದೆ. ಇಷ್ಟೆಲ್ಲ ನೋವಿದ್ರು ಇನ್ನೊಬ್ರಿಗೆ ನೋವಾಗಬಾರ್ದಂತ ಹೋಗ್ತಿರೋದು ನೋಡಿ ಮೇಡಮ್. ಅದವ್ರ ಹುಡ್ಗುಣ ವಿಶ್ವರೂಪ್. ನೋವನ್ನ ನುಂಗ್ತಾರೆ, ಖುಷಿನ ಹಂಚ್ತಾರೆ. ಎಲ್ಲರೂ ಮೊದಲು ದೂಷಣೆ ಮಾಡೋದು ನಿಮ್ಮನ್ನೇ. ಆದರೂ ನೀವು ಸಹನಾಮೂರ್ತಿಯಾಗಿ ಎಲ್ಲನೂ ತಡ್ಕೊಂಡಿದ್ದೀರಿ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಸರ್. ಅಭಿ, ಹೇಳು. ಸಾರಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಚಚೆ, ಹಾಗೇನಿಲ್ಲ, ಹೇಳು. ಊಟ ಮಾಡಲಿಲ್ವಲ್ಲ, ಅದಕ್ಕೆ ಅಟ್ಲೀಸ್ಟ್ ಫ್ರೂಟ್ಸ್ ಆದರೂ ತಿನ್ನಲಿ ಅಂತ ತೊಗೊಂಡು ಬಂದೆ. ನಾನು ಊಟ ಮಾಡಲಿಲ್ಲ ಅಂದರೆ ನಿನ್ಗೆ ನೋವಾಗುತ್ತಾ? ಅಫ್ಕೋರ್ಸ್ ನೋವಾಗುತ್ತೆ. ಯಾರು ಊಟ ಮಾಡಿಲ್ಲ ಅಂದರೂ ನೋವಾಗುತ್ತೆ. ಅದರಲ್ಲೂ ನೀವು ಊಟ ಮಾಡಿಲ್ಲ ಅಂದರೆ ನನಗೆ ಜಾಸ್ತಿ ನೋವಾಗುತ್ತೆ. ಥ್ಯಾಂಕ್ ಯು ಅಂತ. ಬಟ್ ನಾನು ಹಸುಕೊಂಡಿರಲಿಲ್ಲ, ಹಸುವಾಗಿರಲಿಲ್ಲ ಅಷ್ಟೇ. ಸರಿ, ಇಫ್ ಯು ಡೋಂಟ್ ಮೈಂಡ್ ನಾನೇ ಫ್ರೂಟ್ ಕಟ್ ಮಾಡಿಕೊಡ್ಲಾ? ಪ್ಲೀಸ್. ಲೀಲಾ ಬಗ್ಗೆ ಯಾರೂ ಸರಿಯಾಗಿ ಹೇಳ್ತಿಲ್ಲ. ಅಭಿ ಲೀಲಾನ ತುಂಬ ಕೇರ್ ಮಾಡ್ತಾರೆ. ಸೊ ಇವ್ರಿಗೆ ಅವಳ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ. ಇವ್ರು ಕೇಳಿದ್ರೆ ಖಂಡಿತವಾಗ್ಲೂ ನನಗೆಲ್ಲ ಗೊತ್ತಾಗುತ್ತೆ. ಅಭಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಲಾ? ನೀನು ಕೇಳಿದ್ರೆ ಏನು ಬೇಕಾದರೂ ಹೇಳ್ತೀನಿ, ಕೇಳು. ಆದರೆ ಸುಳ್ಳು ಹೇಳೋ ಆಗಿಲ್ಲ. ಖಂಡಿತವಾಗ್ಲೂ ಇಲ್ಲ. ನೀನು ಕೇಳ್ತಿದ್ಯಾ ಅಂದರೆ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳ್ತೀನಿ. ಏನು ವಿಷಯ ಕೇಳು. ಲೀಲಾ ಯಾರು? ಅವಳಿಗೂ ನಿಮಗೂ ಏನು ಸಂಬಂಧ? ಅವಳಿಗೂ ಈ ಮನೇಲಿರೋ ಜನಕ್ಕೂ ಏನು ಸಂಬಂಧ? ಈ ಮನೆಗೂ ಲೀಲಾಗೂ ಇರೋ ನಂಟೇನು? ಲೀಲಾ ಜೀವನದಲ್ಲಿ ಏನು ನಡೀತಿದೆ ಹೇಳಿ ಅಭಿ, ನಿಮ್ಮನ್ನೇ ಕೇಳ್ತಿರೋದು. ಎಲ್ಲಾನು ಹೇಳ್ತೀನಿ ಅಂದ್ರಿ, ಹೇಳಿ.
ಬರ್ತೀರಾ? ನಾನು ಮನೆಯೆಲ್ಲ ಹುಡ್ಕೊಂಡು ಬಂದೆ. ಅರೆ, ಲೀಲಾಗೆ ನಾನು ಇಲ್ಲಿರೋ ವಿಷಯ ಗೊತ್ತಲ್ಲ, ಆದರೂ ಯಾಕೆ ಹೀಗೆ ಕೇಳ್ತಿದ್ದಾಳೆ? ನೀವು ಊಟ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಲು ಕೊಡಕ್ಕೆ ಬಂದೆ.